ನಮಸ್ತೆ ಎಲ್ಲರಿಗೂ ಒನ್ ಕರ್ನಾಟಕ ಇದು ನಿಮ್ಮ ಸುದ್ದಿ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ರಾಜ್ಯದಲ್ಲಿ ಬಿಪಿಎಲ್ ಎಪಿಎಲ್ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಏನು ತಿದ್ದುಪಡಿ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. ಓಕೆನಾ, ರಾಜ್ಯದಲ್ಲಿ ಬಿಪಿಎಲ್ ಯಾರಿಗೆಲ್ಲ ಬಿಪಿಎಲ್ ಕಾರ್ಡ್ ಇದೆ ಅಥವಾ ಎಪಿಎಲ್ ಕಾರ್ಡ್ ಯಾವುದಾದ್ರೂ ಆಗಿರ್ಬೋದು. ಓಕೆನಾ, ನಿಮ್ಮ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಿಲ್ಲಿಸಲಾಗಿದೆ. ಓಕೆನಾ, ಆದರೆ ಕಾರ್ಡ್ ತಿದ್ದುಪಡಿ ದಿನಾಂಕವನ್ನು ಮಾತ್ರ ವಿಸ್ತರಣೆ ಮಾಡಲಾಗಿದೆ ಅಂತ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲಿಯವರೆಗೂ ಯಾವೆಲ್ಲ ದಾಖಲೆಗಳು ಬೇಕು ನೋಡೋದಾದ್ರೆ, ರಾಜ್ಯದಲ್ಲಿ ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗೆ ಹೊಸದಾಗಿ ಸದಸ್ಯ ಒಂದು ಹೆಸರು ಸೇರ್ಪಡೆ ತೆಗೆದು ಹಾಕುವುದಕ್ಕೆ, ಹೆಸರು ತಿದ್ದುಪಡಿ ಮಾಡುವುದು ಆಹಾರ ಇಲಾಖೆಯಿಂದ ಮಾರ್ಚ್ 31ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಹಾಗಾದ್ರೆ ತಿದ್ದುಪಡಿಗೆ ಯಾವೆಲ್ಲ ಪ್ರಮುಖ ದಾಖಲೆ ಬೇಕು, ಏನೇನು ಮಾಹಿತಿ ಬೇಕು ಅನ್ನೋ ನೋಡೋದಾದ್ರೆ, ಪಡಿತರ ಚೀಟಿಗೆ ಹೊಸ ಹೆಸರು ಸೇರ್ಪಡೆ ಅಥವಾ ತಿದ್ದುಪಡಿ ಏನಾದರೂ ಆಗಿರ್ಬೋದು. ಓಕೆನಾ, 10ರಿಂದ 5 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ. ಬ್ಯಾಂಗ್ಳೂರ್ ಒಂದು ಸೈಬರ್ ಸೆಂಟರ್ ಅಲ್ಲಿ ಇದೆಲ್ಲ ನೀವು ಒಂದು ಅಥವಾ ahar.kr.nic.in ಕೂಡ ವೆಬ್ಸೈಟ್ ನೀಡಿ ನೀವು ಅಲ್ಲಿ ಅಪ್ಡೇಟ್ ಮಾಡಬಹುದು. ಓಕೆನಾ, ಇನ್ನು ಅನ್ನಭಾಗ್ಯ ಒಂದು ಇದರಲ್ಲೂ ಕೂಡ ಏನು ಫೆಬ್ರವರಿನಲ್ಲಿ ಅಕ್ಕಿ ಬಂದಿಲ್ಲ, ಸೊ ಅವರು ಕೂಡ ಹೆಚ್ಚುವರಿಯಾಗಿ ಮಾರ್ಚ್ ಅಲ್ಲಿ ಕೊಡ್ತಾ ಇದ್ದಾರೆ. ಹಣ ಕೂಡ ಬಂದಿಲ್ಲ, ಅವ್ರಿಗೆ ಹೆಚ್ಚುವರಿ ಅಕ್ಕಿ ಕೊಡ್ತೀವಿ ಅಂತ ಕೂಡ ಅದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಓಕೆನಾ, ಇನ್ನು ಹೆಸರು ನೋಡೋದಾದ್ರೆ, ನಿಮ್ಮ ಮಗುವಿನ ಹೆಸರು ಪಡಿತರ ಚೀಟಿಯಲ್ಲಿ ಇಲ್ಲದಿದ್ದರೆ ಓಕೆನಾ ನೀವು ಅದನ್ನು ಸೇರಿಸಬಹುದು. ಇದರ ಪ್ರಕ್ರಿಯೆ ತುಂಬಾ ಸುಲಭವಾಗಿದೆ. ಅಂದ್ರೆ ಮೊದಲು ನಿಮ್ಮ ರಾಜ್ಯದ ಆಹಾರ ಪೂರೈಕೆ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ನಂತರ ಈ ಒಂದು ಏನ್ ವೆಬ್ಸೈಟ್ ಇದೆ ahar.kr.nic.in ಭೇಟಿ ನೀಡಿ ಅಲ್ಲಿ ನೀವು ಅಪ್ಡೇಟ್ ಮಾಡಬಹುದು. ಮಗುವಿನ ಹೆಸರನ್ನು ಪಡಿತರ ಚೀಟಿಯಲ್ಲಿ ಸೇರಿಸಲು ಬಯಸಿದರೆ ಇದಕ್ಕಾಗಿ ನಿಮಗೆ ಕೆಲವು ದಾಖಲೆಗಳು ಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿನ ಮಗುವಿನ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಬೇಕು. ನೀವು ಮಹಾನಗರ ಪಾಲಿಕೆ ಅಥವಾ ಪುರಸಭೆ ಅಥವಾ ಗ್ರಾಮ ಪಂಚಾಯತ್ನಿಂದ ಜನನ ಪ್ರಮಾಣ ಪತ್ರ ಪಡೆಯಬಹುದು. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಇನ್ನು ಕುಟುಂಬ ಮುಖ್ಯಸ್ಥರ ಫೋಟೋ, ಅದು ಪಾಸ್ಪೋರ್ಟ್ ಆಗಿರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು. ಪಡಿತರ ಚೀಟಿಗೆ ಮಗುವಿನ ಹೆಸರು ಸೇರಿಸುವಾಗ ಅವರ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ, ಅಂದ್ರೆ ಮಗುದು. ಇನ್ನು ಯಾವೆಲ್ಲ ದಾಖಲೆಗಳನ್ನ ಬೇಕು ಅಂದ್ರೆ, ಆನ್ಲೈನ್ ಅಲ್ಲಿ ಪಡಿತರ ಚೀಟಿಗೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ಹೆಸರನ್ನು ಸೇರಿಸಲು ಹಾಗೂ ನಿಮ್ಮ ರಾಜ್ಯದ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ಐಡಿನ ರಚನೆ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ರಚಿಸಬೇಕಾಗುತ್ತೆ. ಒಂದು ಐಡಿನ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಅಲ್ಲಿ ನಿಮ್ಮ ಹೊಸ ಸದಸ್ಯರನ್ನು ಆಯ್ಕೆ ಪಡೆಯುತ್ತೀರಿ ಅನ್ನೋದ ಮೇಲೆ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಫಾರ್ಮ್ ನ ಭರ್ತಿ ಮಾಡಬೇಕಾಗುತ್ತೆ. ಜೊತೆಗೆ ಸದಸ್ಯರ ಸಂಪೂರ್ಣ ವಿವರಗಳನ್ನ ಭರ್ತಿ ಮಾಡಬೇಕು. ನಂತರ ನಿಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ದಾಖಲೆಗಳನ್ನ ಭರ್ತಿ ಮಾಡಬೇಕು. ಫಾರ್ಮ್ ನ ಸಲ್ಲಿಸಬೇಕು. ಫಾರ್ಮ್ ಸಲ್ಲಿಸಿದ ನಂತರ ನಿಮಗೆ ನೋಂದಣಿ ಸಂಖ್ಯೆಯನ್ನು ಬರುತ್ತೆ, ಅಂದ್ರೆ ಒಂದು ನಂಬರ್ ಬರುತ್ತೆ. ಆ ನೋಂದಣಿ ಸಂಖ್ಯೆಯೊಂದಿಗೆ ನಿಮ್ಮ ವಿನಂತಿಯನ್ನು ಟ್ರ್ಯಾಕ್ ಮಾಡಬಹುದು. ನಿಮ್ಮ ಫಾರ್ಮ್ ಮತ್ತು ನಿಮ್ಮ ದಾಖಲೆಗಳು ಪರಿಶೀಲಿಸಲಾಗುತ್ತದೆ. ಅಂದ್ರೆ ಡಿಪಾರ್ಟ್ಮೆಂಟ್ ಇಂದ ಪರಿಶೀಲನೆ ಮಾಡಿ ಎಲ್ಲವೂ ಸರಿಯಾಗಿದ್ದರೆ ಹೊಸ ಸದಸ್ಯರ ಹೆಸರನ್ನು ಪಡಿತರ ಚೀಟಿಗೆ ಸೇರಿಸಲಾಗುವುದು ಅಂತ ಹೇಳಿದ್ದಾರೆ. ಓಕೆನಾ, ಅವಾಗ ಅವರು ಅದನ್ನು ವೆರಿಫೈ ಮಾಡಿ ಅದನ್ನ ಸೇರಿಸ್ತಾರೆ. ಹತ್ತಿರದ ಪಡಿತರ ಅಂಗಡಿಗೆ ಹೋಗಿ ಅಲ್ಲಿ ಕೂಡ ನಿಮ್ಮ ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರನ್ನು ನವೀಕರಿಸಬಹುದು ಅಂತ ತಿಳಿಸಿದ್ದಾರೆ. ಇನ್ನು ಹೊಸ ಸದಸ್ಯರ ಸೇರ್ಪಡೆ ಹೇಗೆ, ಅದೇನೋ ಕರೆಕ್ಷನ್ ಆಯ್ತು. ಇದು ಹೊಸ ಸದಸ್ಯರ ಹೇಗೆ ಅಂದ್ರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಥವಾ ಎಕ್ಸಾಂಪಲ್ ಹೆಂಡತಿ ಹೆಸರನ್ನು ಸೇರ್ಪಡೆ ಮಾಡುವಾಗ ಆ ಮಹಿಳೆಯ ಆಧಾರ್ ಕಾರ್ಡ್ ಮತ್ತು ಗಂಡನ ಮನೆಯ ಪಡಿತರ ಚೀಟಿ ಪ್ರತಿಯನ್ನು ನೀಡಬೇಕಾಗುತ್ತೆ. ಅಧಿಕೃತ ವೆಬ್ಸೈಟ್ಗೆ ಹೋಗ್ಬೇಕು. ಅಲ್ಲೂ ಕೂಡ ಮುಖಪುಟದಲ್ಲೇ ಈ ಸೇವೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ತಿದ್ದುಪಡಿ ಅಥವಾ ಹೊಸ ಸೇರ್ಪಡೆಗೆ ವಿನಂತಿ ಅನ್ನೋ ಒಂದು ಆಪ್ಷನ್ ಆಯ್ಕೆ ಮಾಡಿಕೊಂಡು ಹೊಸ ಪೇಜ್ ನಲ್ಲಿ ಫಾರ್ಮ್ ನ ಫಿಲ್ ಮಾಡಿ ಅಗತ್ಯ ಇರೋ ಮಾಹಿತಿನೆಲ್ಲ ಭರ್ತಿ ಮಾಡಿ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಆ ಪ್ರತಿಯನ್ನು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಬೇಕು. ಅರ್ಜಿ ಸಲ್ಲಿಸುವ ವೇಳೆ ನೀವು ನೀಡಿರುವಂತಹ ಎಲ್ಲಾ ದಾಖಲೆಗಳು ಸರಿಯಾಗಿದ್ದರೆ ಒಂದು ಅಪ್ಡೇಟ್ ಆಗಿರೋ ಪಡಿತರ ಚೀಟಿ ಕೊಡ್ತಾರೆ ಅನ್ನೋದು ಒಂದು ಮಾಹಿತಿ. ಓಕೆನಾ, ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್. ಒಂದೇನು ಅಂದ್ರೆ, ತಿದ್ದುಪಡಿ ಆಗಿರ್ಬೋದು ಅಥವಾ ಯಾರನ್ನೆಲ್ಲ ಸೇರಿಸಬೇಕು ಅದಕ್ಕೆ ಒಂದು ಡ್ಯೂ ಡೇಟ್ ಬಂದು ಮಾರ್ಚ್ 31, 2025. ಅಂದ್ರೆ ನಿಮಗೆ ಇನ್ನೂ ಟೈಮ್ ಇದೆ. ಸೊ ಯಾರೆಲ್ಲ ಒಂದು ಈ ಪ್ರೋಸೆಸ್ ನ ಮಾಡಬೇಕು ಅಥವಾ ಯಾರನ್ನ ಸೇರಿಸಬೇಕು ಅಥವಾ ರಿಮೂವ್ ಮಾಡಬೇಕು ಅಥವಾ ಯಾರನ್ನಾದ್ರೂ ಅದಕ್ಕೆ ಏನಾದ್ರು ಕರೆಕ್ಷನ್ ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅಂದ್ರೆ ನಿಮಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ. ಓಕೆನಾ, ಸೊ ಯಾರೆಲ್ಲ ಇದನ್ನ ಮಾಡಬೇಕು ಅಂದ್ಕೊಂಡಿದ್ದ ವಿಡಿಯೋನ ಶೇರ್ ಮಾಡಿ. ಫ್ಯಾಮಿಲಿ ಒಂದು ಗ್ರೂಪ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.